ಒಂದು ಕಾಡಿನಲ್ಲಿ ಆಕಾಶದೆತ್ತರಕ್ಕೆ ಬೆಳೆದಿದ್ದ ಬೃಹತ್ತಾದ ಮರವೊಂದಿತ್ತು. ಅದರ ಪಕ್ಕದಲ್ಲೇ ಸಣ್ಣದೊಂದು ಬಿದಿರಿನ ಮೇಳೆ ಬೆಳೆದಿತ್ತು. ದೊಡ್ಡ ಬೃಹತ್ ಆಕಾರದ ಮರಕ್ಕೆ ತನ್ನ ಶಕ್ತಿ ಮತ್ತು ಗಾತ್ರದ ಬಗ್ಗೆ ತುಂಬಾ ಅಹಂಕಾರವಿತ್ತು. ಸಣ್ಣ ಗಾಳಿ ಬೀಸಿದಾಗಲೂ ಬಿದಿರು ಬಾಗುವುದನ್ನು ಕಂಡು ದೊಡ್ಡ ಮರ ನಕ್ಕು ಬಿದಿರನ್ನ ಹೀಯಾಳಿಸ್ತಿತ್ತು. ಛೇ, ನಿನಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ಸಣ್ಣ ಗಾಳಿಗೂ ತಲೆ ಬಾಗಿಸ್ತೀಯಲ್ಲ. ಬಿದಿರು ದೊಡ್ಡ ಮರದ ಮಾತಿಗೆ ಶಾಂತವಾಗಿ ಉತ್ತರಿಸಿತು. ನಾನು ಬಾಗುವುದು ಹೆದರಿಕೆಯಿಂದಲ್ಲ, ಸಮಯಕ್ಕೆ ಹೊಂದಿಕೊಳ್ಳುವುದನ್ನು ನಾನು ಕಲಿತಿದ್ದೇನೆ. ಅನಗತ್ಯ ಎದೆಯೊಡ್ಡಿ ನಿಲ್ಲುವುದು ಅಪಾಯಕಾರಿ. ಒಂದು ದಿನ ರಾತ್ರಿ ಭೀಕರವಾದ ಚಂಡಮಾರುತ ಬೀಸಿತು. ಜೋರಾದ ಗಾಳಿ ಮತ್ತು ಮಳೆಗೆ ಇಡೀ ಕಾಡು ನಡುಗಿತು. ಅಹಂಕಾರಿ ಮರವು ಗಾಳಿಗೆ ಎದೆಯೊಡ್ಡಿ ನೇರವಾಗಿ ನಿಲ್ಲಲು ಪ್ರಯತ್ನಿಸಿತು. ಆದರೆ ಬಿದಿರು ಗಾಳಿ ಬಂದ ದಿಕ್ಕಿಗೆ ತಕ್ಕಂತೆ ನೆಲದವರೆಗೂ ಬಾಗಿತು. ಬೆಳಿಗ್ಗೆ ಬಿರುಗಾಳಿ ನಿಂತಿತ್ತು. ಅಹಂಕಾರದಿಂದ ಸೆಣಸಾಡಿದ ದೊಡ್ಡ ಮರ ಬೇರು ಸಹಿತ ಕಿತ್ತು ನೆಲಕ್ಕುರುಳಿತ್ತು. ಆದರೆ ದೊಡ್ಡ ಬಿರುಗಾಳಿಗೆ ಹೆದರದೆ ಬಿದಿರು ಮಳೆ ಹನಿಗಳನ್ನು ಕೊಡವಿ ಮತ್ತೆ ತಲೆ ಎತ್ತಿ ನಿಂತಿತ್ತು. ಸಮಯವು ಅಹಂಕಾರಿಗಳಿಗೆ ವಿನಯವನ್ನು ಕಲಿಸುತ್ತದೆ, ಆದರೆ ವಿನಯವಂತರಿಗೆ ಯಶಸ್ಸಿನ ಶಿಖರವನ್ನು ತೋರಿಸುತ್ತದೆ. ಯಾರ ಮುಂದೆ ಬಾಗಿದ್ರೆ ನಮ್ಮ ಸಂಬಂಧ ಉಳಿಯುತ್ತದೋ ಅಲ್ಲಿ ಬಾಗುವುದು ಸೋಲಲ್ಲ, ಅದು ಆ ಮನುಷ್ಯನ ಮೇಲಿರುವ ಪ್ರೀತಿಯ ಸಂಕೇತ. Download ShareChat.